ಏನ್ ಬೇಕಾದ್ರೂ ಮಾಡ್ತೀಯಾ? ಮಾಡ್ತೀನಿ. ಹಾಗಾದ್ರೆ ರಾಹುಲ್ನ ಮರ್ತು ಬಿಡು. ಜಾನ್ ಕಮ್ರೆ, ನಾನು ಪಶುಪತಿ ಮಾತಾಡ್ತಿರೋದು. ಇಷ್ಟು ದಿನ ಮೀನಾಕ್ಷಿ ನಿಮ್ಮನೇಲೇ ಇದ್ಲಾ? ಚಾರು ನಿನ್ನನ್ನು ಕರ್ಕೊಂಡು ಬಂದುಬಿಟ್ಟಿದ್ದನ್ನ ನಾನು ನೋಡಿದೆ. ದೊಡ್ಡಪ್ಪ, ನಂಗೆ ಈಗಲೇ ಮದುವೆ ಬೇಡ. ಚಾರು, ನಿನಗೆ ನನ್ನ ನೆನಪೇ ಬಂದಿಲ್ವಾ? ನಿನ್ನ ಬಗ್ಗೆ ಯೋಚನೆ ಮಾಡಿ ಮಾಡಿ ಹೇಗಾಗ್ಬಿಟ್ಟಿದ್ದಾರೆ ನೋಡು. ಸರಿ, ನಾನು ಹೇಳಿದ ವಿಷಯದ ಬಗ್ಗೆ ಏನು ಯೋಚನೆ ಮಾಡಿದೆ? ಮೀನಾಕ್ಷಿ ಅತ್ತನ ವಾಪಸ್ ಕಳಿಸ್ಬಿಟ್ಟೆ ಡ್ಯಾಡಿ. ಗುಡ್, ವೆರಿ ಗುಡ್. ಈಗ ಇನ್ನೊಂದು ವಿಷಯ, ನಿನಗೆ ಹುಡುಗ ಇಷ್ಟ ಆಗೇ ಆಗ್ತಾನೆ ನೋಡಿ ನನ್ನ. ಇವನು ಅಂತ ಇದೆಯಾ? ಇವ್ರು ನಿನ್ಗೆ ಗೊತ್ತಾ? ಕಾಲೇಜ್ ಡೇಸಲ್ಲಿ ಇವನ್ನ ನೋಡಿದ್ದೆ. ಹಾಗಾದ್ರೆ ಇವನು ನಿನಗೆ ಗೊತ್ತಿರೋ ಹುಡುಗ ಅಂದ್ರೆ ಅರ್ಧ ಟೆನ್ಷನ್ ಕಡಿಮೆ ಆದ ಅಲ್ವಾ? ಡ್ಯಾಡಿ, ಇವನು ಸರಿ ಇಲ್ಲ. ನಾನು ಹೇಗೆ ಅರ್ಥ ಮಾಡಿಸ್ಲಿ? ನಾನು ಸುಳ್ಳು ಹೇಳ್ತಿದ್ದೀನಿ ಅಂತ ತಿಳ್ಕೊತೀರ. ನವೀನ್ ತುಂಬ ಖತರ್ನಾಕ್ ಹುಡುಗ. ಯಾವ ಹುಡುಗಿನೂ ಬಿಟ್ಟಿಲ್ಲ. ಹುಡುಗಿರಂದ್ರೆ ಸೈಕೋ ಥರ ಆಡ್ತಾನೆ. ನಾನು ನಿಮ್ಗೆ ಹೇಗೆ ಹೇಳಿ? ಮೊದಲು ನನಗೆ ಬೇಕಾಗಿರೋದು 120 ಕೋಟಿ ಬರಲಿ, ಆಮೇಲೆ ಇದನ್ನೆಲ್ಲ ನೋಡ್ಕೊಳ್ಳೋಣ. ಹೇಗಿದ್ದಾನೆ ಹುಡುಗ? ಚಂದ ಇದ್ದಾನಲ್ಲ? ಪರವಾಗಿಲ್ಲ. ಏನೇ ಇದು, ಇಷ್ಟು ಚೆನ್ನಾಗಿರೋ ಹುಡುಗನ ಪರವಾಗಿಲ್ಲ ಅಂತ ಹೇಳ್ತೀಯಲ್ಲ? ಅಮ್ಮ, ಮದುವೆ ಆಗೋ ಹುಡುಗನ ತುಂಬ ಹೊಗಳಬಾರ್ದು. ಹೊಗಳಿದ್ರೆ ತಲೆ ಮೇಲೆ ಬಂದು ಕೂತ್ಕೊಂಡ್ಬಿಡ್ತಾರೆ. ಆಮೇಲೆ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಸುಮಾರಾಗಿದ್ದಾರೆ ಅಂತ ಹೇಳಬೇಕು. ಹೀಗೆಲ್ಲ ಇದೆಯಾ ಅಮ್ಮ? ನಿನ್ ಸಂಸಾರನೇ ನೋಡಿದ್ರೆ ಗೊತ್ತಾಗಲ್ವಾ ಡ್ಯಾಡಿ ನಿನ್ನನ್ನ ಎಷ್ಟು ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾರೆ ಅಂತ? ಸ್ಟಾರ್ಟಿಂಗ್ ಅಲ್ಲಿ ನೀನು ಡ್ಯಾಡಿನ ಇಂದ್ರ ಚಂದ್ರ ಅಂತ ಹೊಗಳಿರ್ತೀಯ. ನಾನು ನಿನ್ನ ಮಮ್ಮಿನ ಕಂಟ್ರೋಲ್ ಮಾಡೋದ? ಅದು ಈ ಜನ್ಮದ್ರ ಸಾಧ್ಯ ಇಲ್ಲ. ಅಲ್ಲ, ನನ್ನ ನೋಡಿದ್ರೆ ನಿಂಗೆ ಹಾಗೆ ಅನ್ಸತ್ತ ಮಗಳೇ? ಒಳ್ಳೆ ಜೋಕ್ ಆಯ್ತಲ್ಲ ಇದು. ಯಾಕಮ್ಮ ಕಟ್ ಮಾಡಿದೆ? ಅವಾಗಿಂದ ಕಾಲ್ ಮಾಡ್ತಿದ್ದಾರೆ. ರಿಸೀವ್ ಮಾಡು, ಮಾತಾಡು. ಅಂತ ಇಂಪಾರ್ಟೆಂಟ್ ಕಾಲ್ ಏನಲ್ಲ ಬಿಡಿ ಡ್ಯಾಡಿ. ರುಕ್ಮಿಣಿ, ಚಾರು ಬಂದಿದ್ದಾಳೆ. ಏನಾದರೂ ತಿಂಡಿ ಮಾಡ್ಕೊಡೋದಲ್ವಾ? ಇಲ್ಲೇ ನಿಂತ್ಕೊಂಡು ಬಿಟ್ಟಿದ್ಯಲ್ಲ. ನೋಡಿದ್ಯಾ ಚಾರು, ನಿಮ್ಮಪ್ಪ ಹೇಗೆ ಕಮೆಂಟ್ ಮಾಡ್ತಾರೆ ಅಂತ? ನಿನಗಿಷ್ಟವಾದ ಬಿಸಿಬೇಳೆ ಬಾತ್ ಮಾಡ್ತೀನಿ. ಓಕೆ? ಡ್ಯಾಡಿ, ನನ್ನ ದುಡ್ಡಿನ ವಿಷಯ ಮೊದಲು ಇದು. ಈಗ ತಾನೇ ಬಂದಿದ್ಯಾ, ರಿಲ್ಯಾಕ್ಸ್ ಮಾಡ್ಕೊ, ಆಮೇಲೆ ಮಾತಾಡ. ಓಕೆನಾ?
ಚಾರು ನನ್ನ ಫೋನ್ನ ರಿಸೀವ್ ಮಾಡ್ತಾ ಇಲ್ಲ. ಏನಾಯ್ತು ಇವಳಿಗೆ? ಇಷ್ಟು ಬೇಗ ನನ್ನನ್ನು ದೂರ ಮಾಡಿಬಿಟ್ಲಾ? ಛೇ, ಏನು ಗೊತ್ತಾಗ್ತಿಲ್ವಲ್ಲಪ್ಪ ದೇವ್ರೆ. ರಾಹುಲ್, ನಮ್ಮ ಮೇಘ ಸಕ್ಕದ ಕಾಫಿ ಮಾಡ್ತಾಳೆ. ಅದ್ರಲ್ಲೂ ನೀನ್ ಬಂದ್ರೆ ತಾನೇ ಹೋಗಿ ಕಾಫಿ ಮಾಡ್ಕೊಂಡ್ ಬರ್ತಾಳೆ, ನೋಡ್ತಿರು. ಮರ್ತೇ ಹೋಗಿದ್ದೆ. ಇರು, ಇಬ್ರಿಗೂ ಕಾಫಿ ತರ್ತೀನಿ. ರಾಹುಲ್, ನೀನು ಯಾಕೆ ಹೋಗ್ಬಾರ್ದು? ಅವಳು ಕಾಫಿ ಮಾಡೋ ಸ್ಟೈಲ್ನ ನೋಡು, ಸ್ವಲ್ಪ ಹೆಲ್ಪ್ ಆಗುತ್ತೆ. ನೀನು ಪರ್ಮಿಷನ್ ಕೊಡ್ತಾ ಅಂದಮೇಲೆ ನಾನು ಹೋಗ್ತೇನೆ, ನನಗೇನು ಪ್ರಾಬ್ಲಮ್ ಇಲ್ಲ. ನನ್ನ ಪರ್ಮಿಷನ್ ಯಾಕೆ ಇದಕ್ಕೆಲ್ಲ? ಹೋಗು. ರಾಹುಲ್, ನೀನ್ ಫೋನ್ ಕೊಡ್ತೀಯಾ? ಯಾಕೆ? ನನ್ನ ಫೋನ್ ವರ್ಕ್ ಆಗ್ತಿಲ್ಲ, ಒಂದು ಅರ್ಜೆಂಟ್ ಕಾಲ್ ಮಾಡಬೇಕಿತ್ತು. ಓಕೆ, ಥ್ಯಾಂಕ್ ಯು. ಸದ್ಯಕ್ಕೆ ರಜಾ. ಹಾಂ, ಸರಿ ಸರಿ, ಓಕೆ. ನಾನು ಹಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ಓಕೆ, ಬಾಯ್. ತಗೊಳ್ಳಿ ರಾಹುಲ್. ಥ್ಯಾಂಕ್ ಯು. ವೆಲ್ಕಮ್. ಇವ್ರನ್ನ ಯಾಕೆ ಅಡುಗೆ ಮನೆಗೆ ಕಳಿಸ್ದೆ? ಕಾಫಿ ಮಾಡೋದು ಕಲೀಲಿ ಅಂತ. ಯಾಕೆ ತೊಂದರೆ ಕೊಟ್ನಾ? ತೊಂದರೆ ಏನಿಲ್ಲ, ಕಾಫಿ ಮಾಡೋದು ಲೇಟ್ ಆಯಿತು ಅಷ್ಟೇ. ಮಾತಾಡ್ತಾ ನಿಂತ್ಬಿಟ್ವಿ. ಸಕ್ಕರೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ನನ್ನನ್ನು ಬೈಕೋಬಾರ್ದು. ಕಾಫಿ ತಗೋ. ಥ್ಯಾಂಕ್ ಯು. ಕೂತ್ಕೊಳ್ಳಿ ರಾಹುಲ್. ಮಯೂರಿಗಂಥದ್ದು ಏನಾಯ್ತು ಅಂತ ಇದ್ದಕ್ಕಿದ್ದಾಗೆ ಮದುವೆನೇ ಬೇಡ ಅಂತ ಇದ್ದಾಳಲ್ಲ. ಅಂದ್ರೆ ಇದ್ರ ಹಿಂದೆ ಏನೋ ಇರಬೇಕು. ಏನಾದರೂ ಇರಲಿ, ಎಲ್ಲ ಸರಿ ಹೋಗುತ್ತೆ. ಎಲ್ಲ ಸರಿ ಹೋಗ್ಬೋದು ಅನ್ಕೊಂಡೆ ತಾನೆ ನಾವು ಈ ತೋಟದ ಮನೆಗಿರೋದು. ಏನ್ ಪ್ರಯೋಜನ ಆಯ್ತು? ಈಗ ನೋಡಿದ್ರೆ ಮಯೂರಿ ಮದುವೆನೇ ಬೇಡ ಅಂತ ಹೇಳ್ತಾ ಇದ್ದಾಳಲ್ಲ. ಅವಳೇನು ಜೀವನ ಪೂರ್ತಿ ಮದುವೆ ಬೇಡ ಅಂದ್ಲ ಸುಮತಿ? ಈಗ ಸದ್ಯಕ್ಕೆ ಬೇಡ ಅಂದ್ಲು. ಹಾಗಂತ ದೊಡ್ಡವರಾಗಿ ನಾವು ಸುಮ್ಮನೆ ಕೂತ್ಕೊಳಕ್ಕಾಗತ್ತಾ? ನಮ್ಮ ಪ್ರಯತ್ನ ನಾವು ಮುಂದುವರ್ಸೋಣ. ಅವಳು ಯಾವುದಕ್ಕೂ ಒಪ್ತಾನೆ ಇಲ್ವಲ್ಲ. ನಾವು ಪ್ರಯತ್ನ ಪಟ್ರು ಪ್ರಯೋಜನ ಬೇಕಲ್ವಾ? ಈಗ ಒಳ್ಳೆ ಸಂಬಂಧ ಬಂದಿದೆಯಲ್ಲ, ಮಯೂರಿ ಅವ್ರನ್ನ ನೋಡ್ಲಿ. ಅವಳು ಏನು ಹೇಳ್ತಾಳೋ ಕೇಳ್ಕೊಂಡು ಆಮೇಲೆ ತಾನೇ ಮುಂದಕ್ಕೆ ಮಾತುಕತೆ. ಯಾಕೋ ಏನಾಗುತ್ತೋ ಅಂತ ಭಯ. ಭಾನುವಾರ ಬರಕ್ಕೆ ಹೇಳಿದೀವಲ್ಲ ಸುಮತಿ, ಒಬ್ರನ್ನೊಬ್ರು ನೋಡ್ಲಿ. ವೇಳೆ ಇಬ್ರು ಒಪ್ಕೊಂಡ್ರೆ ಚಪ್ರ ಹಾಕ್ಸೋದು, ವಾಲ್ಗ ಊದ್ಸೋದು, ಮದುವೆ ಮಾಡಿಸೋದು ಅಷ್ಟೇ. ಸರಿ, ಆಮೇಲೆ ಕಾಲ್ ಮಾಡ್ತೀನಿ. ರೀ, ಏನಾಯ್ತು ರೀ? ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ಆ ವಿಶ್ವನಾಥ್ ಇಬ್ಬರು ಹೆಣ್ಣು ಮಕ್ಕಳಿಗೆ ಒಟ್ಟಿಗೆ ಮದುವೆ ಮಾಡ್ತಿದ್ದಾನಂತೆ. ನನ್ನ ಮಗಳ ಮದುವೆ ಆಗೋವರೆಗೂ ಅದು ಸಾಧ್ಯ ಇಲ್ಲ ಅಂತ ನಾನು ಆವತ್ತೇ ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದೆ.
ರೀ, ನಮ್ಮ ಮಗಳಿಗೆ ಈಗ ಒಳ್ಳೆ ಸಂಬಂಧ ಸಿಕ್ಕಿದೆ. ಸುಮ್ಮನೆ ಅವ್ರ ಮೇಲೆ ಯಾಕೆ ದ್ವೇಷ ಕಾರಬೇಕು? ನಮ್ಮ ಪಾಡಿಗೆ ನಾವು ಇದ್ಬಿಡೋಣ. ರುಕ್ಮಿಣಿ, ನಿನಗಿದೆಲ್ಲ ಅರ್ಥ ಆಗಲ್ಲ, ಸುಮ್ಮನಿರು. ಅಷ್ಟು ಸುಲಭವಾಗಿ ನಾನು ಅವರನ್ನು ಬಿಟ್ಟುಬಿಟ್ರೆ ನನಗೇನು ವ್ಯಾಲ್ಯೂ ಇರುತ್ತೆ? ನೋಡ್ರಿ, ನಮ್ಮ ಮಗಳೇ ಅವ್ರ ಮೇಲೆ ಅಷ್ಟೊಂದು ಸೀರಿಯಸ್ ಆಗಿಲ್ಲ. ನಾವಾಗ ಇಷ್ಟೊಂದು ಹಠ ಮಾಡಬೇಕು? ಹಠದ ಪ್ರಶ್ನೆ ಅಲ್ಲ ರುಕ್ಮಿಣಿ. ಆವತ್ತಾಡಿದ ಮಾತನ್ನ ಅರ್ಥಕ್ಕೆ ಬಿಟ್ಬಿಡಕ್ಕಾಗತ್ತಾ? ಅಯ್ಯೋ, ಅದು ಯಾರಿಗೂ ನೆನಪಿರತ್ತೆ? ಸುಮ್ಮನೆ ಬಿಟ್ಬಿಡಿ. ನೀವೇನೋ ಮಾಡೋಕ್ಕೆ ಹೋಗೋದು, ಅದು ಮತ್ತೊಂದು ಆಗೋದು, ನಮ್ಮ ಚಾರುಗೆ ಇರಿಟೇಟ್ ಆಗೋದು, ನವೀನ್ ಮನೆಯವ್ರಿಗೆ ಗೊತ್ತಾಗೋದು, ಇದು ಯಾವುದು ಬೇಡ. ನಿಮ್ಮ ಪಾಡಿಗೆ ನೀವು ಸುಮ್ಮನೆ ಇದ್ಬಿಡಿ. ರುಕ್ಮಿಣಿ, ನನಗೆ ಯೋಚನೆ ಮಾಡೋಕ್ಕೆ ಟೈಮ್ ಕೊಡ್ತೀಯಾ? ನೋಡ್ರಿ, ನನ್ಗೆ ಅನ್ಸಿದ್ದನ್ನ ನಾನು ಹೇಳಿದ್ದೀನಿ. ಇದ್ರ ಮೇಲೆ ನಿಮ್ಮ ಇಷ್ಟ, ಏನಾದರೂ ಮಾಡ್ಕೊಳ್ಳಿ. ಜಯಂತ್, ರಾಹುಲ್ ಫೋನಲ್ಲಿ ನನ್ನ ಫೋಟೋಸ್ ನೋಡಿದೆ. ಅವನ ಫೋನಲ್ಲಿ ನನ್ನ ಫೋಟೋಸ್ ಇದೆ. ನನ್ನ ಫೋಟೋಸ್ ಮೇಲೆ ಏನೇನೋ ಬರ್ದಿದ್ದಾನೆ ಬೇರೆ. ನಾನು ಮೊದಲೇ ಹೇಳಿದೆ ಅವ್ನು ಸರಿ ಇಲ್ಲ, ಅವನ ಮೇಲೆ ನಂಗೆ ಡೌಟ್ ಇದೆ ಅಂತ. ನೀವೆಲ್ಲಿ ನನ್ನ ಮಾತು ಕೇಳ್ತೀರಾ? ನನ್ನ ವಿಷಯ ಆಗಿದ್ರೆ ನಾ ಹೇಗೋ ಹ್ಯಾಂಡಲ್ ಮಾಡ್ತೀನಿ. ಆದರೆ ಇದು ನನಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ. ಇದನ್ನೆಲ್ಲ ಮೇಘಾಗ ಹೋಗಿ ಹೇಳಿದ್ರೆ ಅವಳು ನಂಬೋದಿಲ್ಲ. ರಾಹುಲ್ನ ರೆಡ್ ಹ್ಯಾಂಡಾಗಿ ಹಿಡಿಬೇಕು, ಆಗಲೇ ಮೇಘಂಗೆ ನಂಬಿಕೆ ಬರೋದು. ಹಾಂ, ಬರ್ತಾ ಇದ್ದೀನಿ. ಇಲ್ಲ, ಪುರೋಹಿತರ ಮನೆಯಿಂದ ಹೊರಟಾಯ್ತು, ಯಾರಿಗಿದ್ದೆ ಬಂದ್ಬಿಟ್ಟು. ರೀ, ಪುರೋಹಿತರು ಜಾತಕ ಏನೋ ಚೆನ್ನಾಗಿದೆ ಅಂತ ಹೇಳಿದ್ರು. ಈ ವಿಷಯನ ಮಕ್ಳಿಗೆ ತಿಳಿಸ್ಬೇಕು. ತುಂಬ ದಿವಸ ಆಯ್ತು ರೀ ಮಕ್ಕಳನ್ನ ನೋಡಿ. ಹೋಗಿ ನೋಡ್ಕೊಂಬರೋಣವಾ? ಜಾತಕದ ವಿಷಯ ಮಕ್ಕಳಿಗೆ ಹೇಳಬೇಕು ಅಂದರೆ ಫೋನ್ ಮಾಡೇ ಮಾತಾಡು. ಈಗ ಫೋನ್ ಇದೆಯಲ್ಲ, ನೋಡಬೇಕು ಅಂದರೆ ಇನ್ಯಾವತ್ತಾರು ಒಂದಿನ ಹೋಗೋಣ. ಇವತ್ತು ಬೇಡ, ಇಲ್ಲಾಂದರೆ ನೀನೇ ಹೋಗು. ನಾನೇ ಹೋಗೋದಾದ್ರೆ ನಿಮಗೂ ಬನ್ನಿ ಅಂತ ನಾ ಕರಿತಿದ್ನಾ? ಅಲ್ಲ ಸುಮತಿ, ತೋಟದಲ್ಲಿ ಎಷ್ಟು ಕೆಲಸ ಇದೆ ಅಂತ ಗೊತ್ತು. ಆಳುಗಳು ಬಿಟ್ಟರೆ ಸಿಗಲ್ಲ, ಸಿಕ್ಕಿದಾಗ ಕೆಲಸ ಮಾಡಿಸ್ಕೊಂಡ್ಬಿಡ್ಬೇಕಲ್ವಾ? ನೀನು ಒಬ್ಬಳೇ ಹೋಗ್ಬಾ. ಇಲ್ಲ ಬಿಡು, ಹಿಂಗೋ ಭಾನುವಾರ ಮಕ್ಕಳು ಬರ್ತಾರಲ್ಲ, ಮಾತಾಡಿಸ್ಕೊಂಡು ನಾವು ಹೋಗಿ ಅವ್ರನ್ನ ಬಿಟ್ಟು ಬರ. ಆಗ್ಬೋದಾ? ಸರಿ, ಈಗ ನೋಡಿ. ನಾನಮ್ಮ, ನಾನು ನಿನ್ನ ಅತ್ತೆ. ರಾಂಗ್ ನಂಬರ್. ಹಲೋ ಚಾರು, ನಾನೇ ಮೀನಾಕ್ಷಿ, ನಿನ್ನ ಅತ್ತೆ. ಹಲೋ 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 ಹಲೋ, ಕೇಳಿಸ್ತಿಲ್ವಾ ಚಾರು? ಹಲೋ
ಫೋನ್ ಮಾಡ್ತಿದ್ಯೆ? ಇಷ್ಟು ದಿನ ನೀನು ಮಾಡಿದ್ದಂತ ಸಾಲ್ದ, ಇನ್ನಾರು ನೆಟ್ಗಿರು. ನೋಡಿ, ನಾನು ಮೊದಲೇ ಟೆನ್ಷನಲ್ಲಿದ್ದೀನಿ. ದಯವಿಟ್ಟು ನನ್ನ ತಲೆ ತಿನ್ಬೇಡಿ, ನನ್ನ ಮೊಬೈಲ್ ಕೊಟ್ಬಿಡಿ. ನಾನು ಅರ್ಜೆಂಟಾಗಿ ಒಬ್ರು ಕಾಲ್ ಮಾಡಬೇಕು. ನೀನು ಅರ್ಜೆಂಟಾಗಿ ಯಾರಿಗೆ ಕಾಲ್ ಮಾಡಬೇಕು ಅಂತ ನನಗೆ ಗೊತ್ತಿದೆ, ಸುಮ್ಮನೆ ಕೂತ್ಕೋ. ಕಾಲ್ ಮಾಡ್ತಾನಂತ ಕಾಲ್. ಛೇ, ಆಗ್ಲಿಂದ ಕಾಲ್ ಮಾಡ್ತಾ ಇದ್ದೀನಿ, ಬಿಸಿ ಬರ್ತಿದೆಯಲ್ಲ. ಮತ್ತೆ ಬಿಸಿ. ಯಾರ ಜೊತೆ ಮಾತಾಡ್ತಾ ಇದ್ದಾರೆ? ಮೇಘ, ಮೇಘ. ರಾಹುಲ್, ಹಾಯ್. ಇಷ್ಟೋ ತನಕ ನಿಮಗೆ ಕಾಲ್ ಮಾಡ್ತಿದ್ದೆ, ಬಿಸಿ ಬರ್ತಿತ್ತು. ಯಾರ ಜೊತೆ ಮಾತಾಡ್ತಿದ್ರಿ? ಓ ಸಾರಿ ಮೇಘ, ನನ್ನ ಫ್ರೆಂಡ್ ಕಾಲ್ ಮಾಡಿದ್ದ US ಇಂದ. ನಾವು ಮಾತಾಡಿ 6 ತಿಂಗಳಾಗಿತ್ತು. ಅವನು ಫ್ರೀ ಇದ್ದ, ಹಾಗೆ ಲೆಂತಿ ಟಾಕ್ಸ್. ಸರಿ, ನಿಮ್ಮ ಫೋನ್ ಕೊಡಿ. ಯಾಕೆ ಮೇಘ, ಏನು ವಿಷಯ? ಏನಕ್ಕೋ ಬೇಕಿತ್ತು, 1 ನಿಮಿಷ ಕೊಡಿ. ಹಾಗೆಲ್ಲ ಇನ್ನೊಬ್ರು ಫೋನ್ನ ಕೇಳಬಾರ್ದು. ನಾನು ಯಾರ್ದೋ ಫೋನ್ ಕೇಳ್ತಿಲ್ಲ, ನಿಮ್ಮ ಫೋನ್ ಕೇಳ್ತಾ ಇರೋದು. ಕೊಡಿ. ಮಯೂರಿ, ಮಯೂರಿ, ಬಾಯಿಲಿ. ನೀ ಹೇಳ್ತಿದ್ಯಲ್ಲ, ಅದಿದ್ರಲ್ಲಿದೆಯಾ ಅಂತ ನೋಡು. ಇದರಲ್ಲಿಲ್ಲ. ಸಾರಿ. ಸಾರಿ ರಾಹುಲ್, ಕೆಲವ್ರಿಗೆ ಅದೇನೋ ಸಂಶಯ, ಅದನ್ನು ಕ್ಲಿಯರ್ ಮಾಡಬೇಕಿತ್ತು, ಅದಕ್ಕೆ ಕೇಳಿದೆ. ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ. 1 ನಿಮಿಷ ಕಾಫಿ ಮಾಡ್ಕೊಂಬರ್ತೀನಿ. ಓಕೆ.